ಶ್ರೇಯ ಜೀವಂತಿ ಕವಯಸ್ತರಣಿಕಾ ಇವ ಸ್ವಸ್ತ್ಯಸ್ತು ಸತಾಂ ಏವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಾರ್ಕಂಡೇಯ ಪುರಾಣದ ಚಿಂತನೆಯಲ್ಲಿ ದೇವಿ ಮಹಾತ್ಮ್ಯದ ಮಹಿಮೆಯನ್ನ ನಾವು ಗಮನಿಸ್ತಾ, ಮುಖ್ಯವಾಗಿ ಲಕ್ಷ್ಮಿಯ ವಿಶೇಷ ವರ್ಣನೆಯನ್ನ ಮಾಡ್ತಾ, ಅವಳ 3 ರೂಪದ ಮತ್ತು 3 ಗುಣಗಳನ್ನ ನಿರ್ವಹಿಸುವ ಆಕೆಯ ಚಾಕಚಕ್ಯತೆ, 3 ಕಾಲದಲ್ಲಿ ವ್ಯಾಪಿಸಿ ನಡೆಸುವಂತಹ ಅವಳ ಕಾರ್ಯವೈಭವ, 3 ವೇದಗಳಲ್ಲಿ ಪ್ರತಿಪಾದ್ಯಳಾಗಿ ಭಗವಂತನನ್ನ ಚಿಂತಿಸುವ ಅವಳ ಜ್ಞಾನದ ಪ್ರಖರತೆ, 3 ಅವಸ್ಥೆಗಳಲ್ಲಿ ನಮ್ಮನ್ನ ನಿರೂಪಿಸುವ ಆಕೆಯ ತಾಯಿತನದ ತಾಳ್ಮೆ. ಏನ್ ಹೇಳ್ಬೇಕು? 3 ಅನ್ನೋದು ಜಗತ್ತಿನ ತುಂಬಿಕೊಂಡಿರುವಂತಹ ಒಂದು ಅದ್ಭುತವಾದ ಸಂಖ್ಯೆ. ಈ ಸಂಖ್ಯೆಯ ಹಿನ್ನೆಲೆಯಲ್ಲಿ ಆಕೆಯನ್ನ ಸ್ತುತಿಸುವ ಮಾತುಗಳನ್ನ ನಾವು ನಿನ್ನೆ, ಚೇತನ ಅನ್ನುವ ಸ್ವರೂಪಳಾಗಿ ಹೇಗೆ ಕಾರ್ಯ ಮಾಡ್ತಾಳೆ, ಬುದ್ಧಿ ಅನ್ನುವ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ, ಬುದ್ಧಿ ಸಾ ಪಾರ್ಥ ರಾಜಸಿ, ಬುದ್ಧಿ ಸಾ ಪಾರ್ಥ ತಾಮಸಿ ಅನ್ನುವ 3 ಬುದ್ಧಿಗಳನ್ನ ಪ್ರಚೋದಿಸುವವಳನ್ನ ನಮಸ್ತಸ್ಯೈ 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 ಅಂತ ಚಿಂತಿಸಿ, ಕೊನೆಗೆ ಭೂಯಃ ನಮಃ ನಮೋ ನಮಃ ಅಂತಂದ್ರೆ ಮತ್ತೆ ಏನ್ ಹೇಳ್ಬೇಕು? ಈ ಬುದ್ಧಿಯ ವೈವಿಧ್ಯಗಳನ್ನೆಲ್ಲ ನಿಗ್ರಹಿಸುವಂತಹ ನಿನ್ನ ಕರುಣೆಗೆ, ತಾಳ್ಮೆಗೆ ಏನು ನಾನು ಕೃತಜ್ಞತೆಯನ್ನು ಅರ್ಪಿಸ್ಬೇಕೋ ನನಗೆ ಗೊತ್ತಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ನಾವು ಗಮನಿಸಿದೆವು. ಮತ್ತೆ ಮುಂದೆ ಯಾದೇವಿ ಸರ್ವಭೂತೇಷು ನಿದ್ರಾ ರೂಪೇಣ ಸಂಸ್ಥಿತ ಅಂತ ಆಕೆಯ ನಿದ್ರಾ ವೈಭವವನ್ನ ಹೇಳ್ತಾ ಇದ್ದಾರೆ. ನಿದ್ದೆ ಅಂತ ಬಂದಾಗ ಹಾಗೆಲ್ಲ ಏನು ಕಣ್ಣು ಮಂಜಾಯ್ತು, ನಿದ್ದೆ ಬಂತು ಅಂತ ಅನ್ಕೋತೀವಿ. ಆದ್ರೆ ನಿದ್ದೆ ಒಂದು ದೊಡ್ಡ ಮೆಡಿಸಿನ್. ಅದು ಇಲ್ಲದೆ ಇದ್ರೆ ಎಷ್ಟು ಕಷ್ಟ ಅಂತ ನಿದ್ದೆ ಬಿಟ್ಟವರಿಗೆ ಗೊತ್ತಿರುತ್ತೆ. ನಿದ್ದೆ ಅನ್ನೋದು ನಮಗೆ ಜೀವನದಲ್ಲಿ ಎಲ್ಲ ಹದ್ದುಬಸ್ತಿಗೆ, ಉಳಿದ ಬೇರೆ ಏನೇನು ಘಟನೆಗಳಿವೆ, ನಮ್ಮ ಬದುಕಿನಲ್ಲಿ ನಡೆಯುವಂತಹ ಏರಿಳಿತಗಳಿವೆ, ಅದೆಲ್ಲವನ್ನು ಹತೋಟಿಗೆ ತರುವಂತಹ, ಮತ್ತೆ ಅಂದ್ರೆ ಈಗ ಸೃಷ್ಟಿ ಆದ್ಮೇಲೆ ಪ್ರಳಯ ಆಗದೆ ಇದ್ರೆ ಹೇಗೆ ಮತ್ತೆ ಸೃಷ್ಟಿ ಸಾಧ್ಯ ಇಲ್ವೋ, ಹಾಗೆ ಎಚ್ಚರ ಆದ್ಮೇಲೆ ಮತ್ತೆ ನಿದ್ದೆ ಮಾಡದೇ ಇದ್ರೆ ಮರಳಿ ಜಾಗೃತ ಅವಸ್ಥೆಯಲ್ಲಿ ನಾವು ನಮ್ಮ ಪರಮಾತ್ಮ ಬಿಡಿ, ಅವನಿಗೆ ನಿದ್ದೆ ಬೇಕಿಲ್ಲ, ಅವನೊಬ್ಬ ಅವಳೊಬ್ಳು ಇಬ್ರು ಈ ನಿದ್ದೆಯನ್ನು ಗೆದ್ದವರು. ಉಳಿದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲೂ ಒಂದ್ ಸ್ವಲ್ಪ ಹೊತ್ತಾದ್ರೂ ನಿದ್ದೆಗೆ ಶರಣಾಗ್ಲೇಬೇಕಾದವರು. ಹಾಗಾಗಿ ನಿದ್ರಾ ರೂಪದಲ್ಲಿ ಪರಮಾತ್ಮನ ಕಣ್ಣಿನಲ್ಲಿ ವಾಸಿಸಿದ್ಲು ಅಂತ ನಾವು ಆರಂಭದ ಅಧ್ಯಾಯದಲ್ಲಿ ಓದಿದ್ವಿ. ಯೋಗಮಾಯಾ ಅನ್ನುವ ಹೆಸರಿನಿಂದ ವಿಷ್ಣು ನೇತ್ರಾಂಕ ಸಂಸ್ಥಿತ, ವಿಷ್ಣುವಿನ ನೇತ್ರ ಯೋಗಮಾಯಾ ಅನ್ನುವ ಅವಳನ್ನ ಹೆಸರಿನಿಂದ ಭಗವಂತನ ಕಣ್ಣಿನಲ್ಲಿ ನೆಲೆಸಿದ್ದವಳು ಅಂತ ಅಲ್ಲಿ ವರ್ಣನೆ ಬಂದಿತ್ತು. ಅಂತಹ ಆಕೆ ನಿದ್ರೆಯ ವ್ಯವಸ್ಥೆಯಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾಳೆ. ನಿದ್ದೆ ಅಂದ್ರೆ ಏನು ಅಂತ ನಾನೊಂದು ಸೂಚ್ಯವಾಗಿ ಹೇಳಿದ್ದೆ. ನಿದ್ದೆ ಅಂದ್ರೆ ಒಂದು ರೀತಿಯಲ್ಲಿ ಅರಿವುಗೇಡಿತನ. ಈಗ ಅದರಲ್ಲಿ 3 ತರದ ದಡ್ಡತನಗಳಿವೆ. ಒಂದು ತಿಳಿಯದೇ ಇರುವುದು, ಒಂದು ತಿಳಿದು ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗುದು, ಇನ್ನೊಂದು ತಪ್ಪಾಗಿ ತಿಳಿದು ಅದನ್ನ ಒದ್ದಾಡುದು. ಇದು 3 ಸರಿ ಮಾಡ್ಬೋದು. ಇನ್ನೆರಡಿದೆಲ್ಲ ಅದು ಬಹಳ ಅಪಾಯಕಾರಿ. ನಾನ್ ತಿಳಿದದ್ ಬಿಟ್ರೆ ಬೇರೆ ಯಾವುದು ಸರಿ ಇಲ್ಲ ಅನ್ನುವ ಸ್ಟೇಟಸ್ 4ನೇದ್ದು. ಇನ್ನು ಅದನ್ನ ಯಾರು ಒಪ್ಲಿಲ್ವೋ ಅವನ ತಾರೆ ಉಳಿಸ್ಲಿಕ್ಕಿಲ್ಲ ಅನ್ನೋದು 5ನೇದ್ದು. ತಾಮಿಸ್ರ ಅಂಧ ತಾಮಿಸ್ರ ಅಂತ ಕೊನೆಯ 2 ಅಂಶ. ಅದಕ್ಕೆ ಹಿಂದಿದ್ದಕ್ಕಾಗುವ ತಸ್ಯೈ ನಮಃ ತಸ್ಯೈ ನಮಃ ತಸ್ಯೈ ನಮಃ ಅಂತ 3 ಸತಿ ತಸ್ಯೈ ಅಂದ್ರೆ ಅದು ಬಿಡಿಸ್ಲಿಕ್ಕಾಗುವಂಥದ್ದು. ನೀನ್ ಬಿಡಿಸೋಳು ಬಿಡಿಸೋಳು ಬಿಡಿಸೋಳು. ಇನ್ನೆರಡು ಅದು ಹೇಳಲಿಕ್ಕೆ ಬರದು, ನಮೋ ನಮಃ. ಅದು ಹೋದವನು ಗೋವಿಂದ ಅಂತ ಅವನನ್ನು ಕೈ ಬಿಟ್ಬಿಡ್ಬೇಕಷ್ಟೇ. ಯಾಕಂದ್ರೆ ಈ ತಿಳಿಯದೇ ಇರುವುದನ್ನು ಪಾರು ಮಾಡಬಹುದು,
ಅದೋ ಇದೋ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದವನನ್ನು ಹೊರಗೆ ತರಬಹುದು. ಇಲ್ಲ ಇದೇ ಸರಿ ಇರಬೇಕು ಅಂತ ಒಂದು ರೀತಿಯಲ್ಲಿ ಉಲ್ಟಾ ಅಂದ್ರೆ ಅದು ಇನ್ನು ಪೂರ್ತಿ ಅವನ ಪ್ರಭಾವದಿಂದ ಅದೇ ಸರಿ ಅಂತ ಅನಿಸ್ಬಿಟ್ಟಿರುತ್ತೆ, ಆದ್ರೆ ಸ್ವಭಾವದಲ್ಲಿ ಅದು ಇನ್ನು ಕನ್ಫರ್ಮ್ ಆಗಿರಲ್ಲ. ಅಂಥವನು 3ನೇ ಸ್ಟೇಟಸ್ ಅಲ್ಲಿರುವ. 4ನೇದು 5ನೇದು ಎರಡು ಅದು ಸ್ಟೇಟಸ್ ದಾಟಿ ಹೋಗಿರುತ್ತೆ. ಅಂದ್ರೆ ಜೀವಕ್ಕೆ ಅನಿಸ್ಬಿಟ್ಟಿರುತ್ತೆ. ಅನ್ಸಿದ್ದು ಮಾತ್ರ ಅಲ್ಲ, ಇದನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೃಢವಾದ ಸಂಕಲ್ಪ ಬರುತ್ತೆ. ಅಂಥವರನ್ನ ದೇವರು ಕಾಪಾಡಬೇಕಾಗುತ್ತೆ. ಅದು ನಮೋ ನಮಃ ಬಿಡಿ, ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತ. ಹಾಗಾಗಿ ಇಲ್ಲಿ ನಮಸ್ತಸ್ಯೈ 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 ಅನ್ನೋದು ಮೊದಲು ಅಜ್ಞಾನ, ಸಂಶಯ, ವಿಪರೀತ ಜ್ಞಾನಗಳನ್ನ ಸ್ವಲ್ಪ ಮಟ್ಟಿಗೆ ಇನ್ನು ಬುದ್ಧಿಗೆ ಅಡರುವ ಹೊತ್ತಿಗಾಗಲೇ ಪರಿಹರಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಅದರಿಂದ ಅವರನ್ನ ಹೊರಗೆ ತರ್ಬೋದು. ಆದ್ರೆ ಯಾವಾಗ ಅದು ಬುದ್ಧಿಯನ್ನ ದಾಟಿ ಹೋಗಿರುತ್ತೆ, ಆಚೆಗೆ ಅದು ಫುಲ್ಲು ಟ್ರಾನ್ಸ್ಫಾರ್ಮೇಶನ್ ಆಗಿಬಿಟ್ಟಿದ್ರೆ, ಜೀವಕ್ಕೆ ಅದು ಹೌದು ಅಂತ ಅನಿಸಿಬಿಟ್ರೆ ಮತ್ತೆ ಮರಳಿ ತರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವಳು ನಿದ್ರಾ ಅಂತ ಅನ್ನೋದು ಅವಿದ್ಯಾ ಪಾಂಚಪರ್ವಣಿ, 5 ಬಗೆಯ ಅವಿದ್ಯೆಗಳಿವೆ ಅಂತ ಹೇಳಿದ್ರಲ್ಲಿ ಮಣಿಮಂಜರಿ. ಅವಿದ್ಯೆ ಅನ್ನೋದು 5 ರೀತಿಯಲ್ಲಿದೆ ಅನ್ನೋದನ್ನ ಹೇಳುವಾಗ ಈ 5 ನಿಗ್ರಹಿಸುವವಳು ಅನ್ನೋದಕ್ಕೋಸ್ಕರ ನಮಃ ಅನ್ನೋದು 5 ಬಾರಿ ಬಂದಿದೆ. ಆದ್ರೆ 3ರಿಂದ ಪಾರ್ ಮಾಡ್ಬೋದು, 2ರಿಂದ ಪಾರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೂಚಿಸುವ ಹಾಗೆ ನಮೋ ನಮಃ, ದೊಡ್ಡ ನಮಸ್ಕಾರ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಬಿಟ್ಬಿಡಿ ಅದನ್ನ. ಅಂದ್ರೆ ನಿದ್ದೆ ಬಂದವನನ್ನ ಎಬ್ಬಿಸ್ಬೋದು, ನಿದ್ದೆ ಬರ್ಲಿಕ್ಕೆ ಮುಂಚೆನೆ ಬಂದ್ಬಿಡೋ ಮಾರಾಯ ಅಂತ ಹೇಳ್ಬೋದು. ನಿದ್ದೆ ಮಾಡ್ಲಿಕ್ಕೆ ಹೊರಡೋನನ್ನು ಕರ್ಕೊಂಡ್ ಬರ್ಬೋದು. ನಿದ್ದೆ ಮಾಡಿದ ಹಾಗೆ ಆಕ್ಟ್ ಮಾಡ್ತಿರ್ತಾನಲ್ಲ, ಅವನನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಅದು ಎಬ್ಬಿಸ್ಲಿಕ್ಕೆ ಆಗದ ಕೆಟಗರಿ ಅಂತ ಅದಕ್ಕೆ ದೊಡ್ಡ ನಮಸ್ಕಾರ ಅಂತ ಬಿಟ್ಬಿಡು. ಹಾಗಾಗಿ ಈ ದೇವಿ ನಿದ್ರಾ ಸ್ವರೂಪಳಾಗಿ, ಇದು ಲೋಕದಲ್ಲಿಯೂ ನಿದ್ದೆ ನಮಗೆ ಯಾಕೋ ಸರಿ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ನಿದ್ದೆ ಬರುವುದೇ ಏನೇನೋ ಚಿಂತೆ, ತುಂಬಾ ಬಾಧೆ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಇದನ್ನೊಂದು 108 ಸಲ ಪಾರಾಯಣ ಮಾಡಿ ಸರಿಯಾದ ನಿದ್ದೆಗಾಗಿ, ಅಂದ್ರೆ ಅಗತ್ಯದ ನಿದ್ದೆ, ಕುಂಭಕರ್ಣನ ನಿದ್ದೆ ಹಾಗಲ್ಲ, ಓವರ್ ಡೋಸ್ ಆಗುವಂತೆ ಆಗುವುದಲ್ಲ. ಅವಳ ಹತ್ರ ಕೇಳ್ಬೇಕು, ನನ್ನ ದೇಹದ ರಕ್ಷಣೆಗೆ, ಮನಸ್ಸಿನ ಸ್ವಾಸ್ಥ್ಯಕ್ಕೆ ಎಷ್ಟು ನಿದ್ದೆ ಬೇಕೋ ಅದನ್ನ ಬೈಫರ್ಕೇಟ್ ಮಾಡಿ ಇಷ್ಟೇ ನಿದ್ದೆ ಅಂತ ಕೊಟ್ಟು ಮತ್ತೆ ಎಚ್ಚರ ಮಾಡೋಳು ಅವಳೇ. ನಿದ್ರಾರೂಪ ಅಂದ್ರೆ ಕೇವಲ ನಿದ್ದೆ ಬರೆಸೋಳು ಅಂತ ಅರ್ಥ ಅಲ್ಲ. ನಮ್ಮ ನಿದ್ದೆ ಹೆಚ್ಚಾದಾಗ್ಲೂ ಅವಳನ್ನೇ ಈ ಮಂತ್ರದ ಮೂಲಕ ಪ್ರಾರ್ಥಿಸಿ ನನ್ನ ನಿದ್ದೆಯ ಆಧಿಕ್ಯವನ್ನ ಪರಿಹರಿಸಿ ನನ್ನನ್ನ ಜಾಗೃತಗೊಳಿಸು ಅಂತ ಕೇಳಿ ಕೂಡ. ಯಾಕೆಂದ್ರೆ ನಿದ್ರೆಯ ನಿಯಂತ್ರಣದಲ್ಲಿ ನಿದ್ರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡವಳಾದ್ರಿಂದ ಜಾಸ್ತಿ ಕೊಡದಂತೆಯೂ ತಪ್ಪಿಸುವವಳು, ಬರದೇ ಇದ್ದಾಗ ಅದನ್ನು ಕೊಟ್ಟು ಸಹಕರಿಸುವವಳು ಹೌದು. ಹಾಗಾಗಿ ಸರ್ವಭೂತಗಳಲ್ಲಿಯೂ ನಿದ್ರಾ ಸ್ವರೂಪಳಾಗಿ ಅಧಿಕಾರಯುಕ್ತವಾಗಿ ಅವಳು ಕಾರ್ಯಭಾರವನ್ನ ನಡೆಸುವವಳಾದ್ರಿಂದ ನಮಗೆ ಹೆಚ್ಚಾಗಿದ್ರೆ ಕಡಿಮೆ ಮಾಡು, ಕಡಿಮೆ ಆಗಿದ್ರೆ ಸರಿ ಮಾಡು ಅಂತ ಕೇಳಲಿಕ್ಕೋಸ್ಕರ ಅವಳನ್ನ ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಕಾರ ಇದು ಹೇಳಿ ಮುಗಿಸುವಾಗ ನಿದ್ದೆ ಬಂದ್ಬಿಟ್ಟಿರುತ್ತೆ. ಅಷ್ಟು ನಮಗೆ ಕೆಲವೊಂದ್ ಸರ್ತಿ ಇಂಥದ್ದೆಲ್ಲ ಹೇಳೋದು ಅಂದ್ರೆ ಕಷ್ಟ ಅಂತ ಅನ್ಸುತ್ತೆ. ಒಟ್ಟಂತೂ ನಿದ್ದೆಯ ಒಂದು ಸ್ವರೂಪವನ್ನ ಅಲ್ಲಿ ಮತ್ತೆ ನಿದ್ರಾ ರೂಪನಾಗಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಅಜ್ಞಾನದ ರೂಪ ಅವಳಲ್ಲಿ ನಿಂತು ಸ್ತ್ರೀ ರೂಪದಿಂದ ಮಾಡುವನು ಮತ್ತೆ ಭಗವಂತನೇ. ಅವಳದ್ದೇ ಮಾಯಾ ಅಂತ ರೂಪ ಹೇಗಿದೆಯೋ ಹಾಗೆ ಅವನದ್ದು ಒಂದು ಮಾಯಾ ಅಂತ ರೂಪ ಇದೆ. ಆ ಯೋಗ ಮಾಯಾ ಅಂದ್ರೆ ಭಗವಂತನೇ, ಅವನದ್ದೇ ಸ್ತ್ರೀ ರೂಪವನ್ನು ಕೂಡ ಇಲ್ಲಿ ಇಟ್ಟುಕೊಂಡು ಚಿಂತಿಸಬಹುದು. ಅವಳಲ್ಲಿ ನಿಯಾಮಕವಾದ ಶಕ್ತಿ ಆದ್ರಿಂದಾಗಿ ನಿದ್ರಾರೂಪೇಣ ಸಂಸ್ಥಿತ ಅಂತ ನನಗೆ ನಿದ್ದೆ ಬರ್ಲಿಕ್ಕೆ ಶುರುವಾಯ್ತು. ಯಾ ದೇವಿ ಸರ್ವಭೂತೇಶು ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಹಸಿವಿನ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ರೆ, ಹಸಿವಾಗ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್ ಕೆಲವರಿಗಾದ್ರೆ, ಹಸಿವು ಹೆಚ್ಚಾಗಿ ಆಗಿ ಹೊಟ್ಟೆ ಏನು ಸಿಕ್ಕಿದ್ರೆ ಬಾಗಿಲು ಕಂಬಗಳನ್ನೇ ತಿಂದ್ಬಿಡೋಣ ಅಂತ ಅನ್ಸುವಷ್ಟು ಕೆಲವರಿಗೆ ಹಸಿವಾಗ್ತಾ ಇರುತ್ತೆ. ನೋಡ್ತೇವಲ್ಲ ಆ ತರದ ಕಷ್ಟದಲ್ಲಿ ಅದು ಒಂದು ಭಸ್ಮಕ ಅಂತ. ಅಂದ್ರೆ ಹಸಿವು
ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಆಗ್ಲೇಬೇಕು. ಅಶನಾಯ ಪಿಪಾಸ ಅಂತ ಎರಡು ಭಗವಂತನ ರೂಪಗಳಿವೆ. ಹಸಿವಾಗುವುದು ಮತ್ತು ಬಾಯಾರಿಕೆ ಆಗುವುದು ಅನ್ನೋದು ದೇವರು ಕೊಟ್ಟ ವರ. ಅದಿಲ್ಲದೆ ಇದ್ರೆ ಮನುಷ್ಯ ಬದುಕ್ತಿರ್ಲಿಲ್ಲ. ಯಾಕೆ ಅಂದ್ರೆ ಹಸಿವಾಗದೇ ಇದ್ರೆ ದುಡಿಲಿಕ್ಕೆ ಹೋಗ್ತಿರ್ಲಿಲ್ಲ, ದುಡಿಯದೇ ಇದ್ರೆ ಕೆಲಸ ಮಾಡ್ತಿರ್ಲಿಲ್ಲ, ಕೆಲಸ ಆಗದೆ ಇದ್ರೆ ಕರ್ಮಗಳ ಪಾಕ ಆಗ್ತಿರ್ಲಿಲ್ಲ, ಪಾಕದಾಗದ್ರೆ ಜೀವನದ ಅನುಭವ ಆಗ್ತಿರ್ಲಿಲ್ಲ, ಅನುಭವ ಆಗದಿದ್ರೆ ಅವನು ಜ್ಞಾನಕ್ಕೆ ಜಡವಾಗಿ ಬಿಡ್ತಿದ್ದ. ಚೇತನ ಆಗುವುದಕ್ಕೆ ಮುಖ್ಯ ಕಾರಣ ಹಸಿವು ಮತ್ತು ನೀರಡಿಕೆ. ಇದೆರಡನ್ನು ಕೊಡುವವನು ಅವನೇ. ಆದ್ರೆ ಓವರ್ ಡೋಸ್ ಯಾವ್ದಾದ್ರೂ ಕಷ್ಟನೇ ಅಲ್ವಾ. ಆದ್ರಿಂದಾಗಿ ಕ್ಷುಧಾ, ಹಸಿವು ಮತ್ತು ಬಾಯಾರಿಕೆ. ಇಲ್ಲಿ ಹಸಿವನ್ನ ಹೇಳ್ತಾ ಇದೆ, ಅದು ನೀರಿನ ಹಸಿವು ಅಂತ ಇಟ್ಟುಕೊಂಡ್ರೆ ಬಾಯಾರಿಕೆಯನ್ನು ಸೇರ್ಕೊಳ್ಬಹುದು. ಮತ್ತೆ ಯಾವ ದೇವಿ ಸರ್ವಭೂತೇಶು ಪಿಪಾಸ ರೂಪೇಣ ಸಂಸ್ಥಿತ ಅಂತ ಒಂದಿಲ್ಲ. ಕ್ಷುಧೆಯನ್ನೇ ಎರಡೂ ಕಡೆ ಇಟ್ಕೊಳ್ಬಹುದು. ಕ್ಷುಧಾ ಅಂದ್ರೆ ಹಸಿವು. ಹಸಿವು ಮತ್ತೆ ಎರಡು ತರ ಇದೆ, ತಲೆಯ ಹಸಿವು, ಹೊಟ್ಟೆಯ ಹಸಿವು ಅಂತ. ನಮಗೆ ಸದ್ಯಕ್ಕೆ ಹೊಟ್ಟೆ ಹಸಿವು ಮಾತ್ರ ಇಟ್ಕೊಳ್ಳೋಣ. ಯಾದೇವಿ ಸರ್ವಭೂತೇಶು ಕ್ಷುಧಾ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಇದನ್ನೊಂದು 108 ಸರ್ತಿ ಹೇಳಿ ನಮ್ಮ ಹಸಿವಿನ ಬಾಧೆಯನ್ನ ಪರಿಹರಿಸು ತಾಯಿ ಅಂತ ನಾರಾಯಣನಿಂದ ಕೂಡಿಕೊಂಡು ಪ್ರಾರ್ಥಿಸ್ಬೇಕು. ಕೇವಲ ಅವಳನ್ನ ಪ್ರಾರ್ಥಿಸಿದ್ರು ಅದು ಪರಿಹಾರ ಸಿಗಬಹುದು ತಾತ್ಕಾಲಿಕ, ಆದ್ರೆ ಅದರ ಇನ್ನು ಬೇರೆ ರೀತಿಯಾದ ದುರ್ದಶೆಗಳು ಉಂಟಾಗುವ ಅವಕಾಶವನ್ನು ನಾವು ಮಾಡಿಕೊಡ್ಬಾರದು. ಆದ್ರಿಂದಾಗಿ ನಾರಾಯಣ ಸಹಿತಳಾಗಿರುವಂತಹ ಶ್ರೀಯನ್ನ ಚಿಂತಿಸಿ ಈ ಭಗವಂತನ ಅನುಜ್ಞೆಗೆ ಅನುಗುಣವಾಗಿ ನಮ್ಮಲ್ಲಿ ಕ್ಷುಧಾ ಹಸಿವು ಎನಿಸಿ, ಅದು ಮತ್ತೆ ಕ್ಷುಧಾ ಅಂದ್ರೆ 3 ತರದ ಕ್ಷುಧಾ ಇದೆ. ಸಾತ್ವಿಕವಾದ ಹಸಿವು, ರಾಜಸವಾದ ಹಸಿವು, ತಾಮಸವಾದ ಹಸಿವು. ಆ 3 ತರದ ಹಸಿವುಗಳನ್ನ ಮೀರಿ ನೀನು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದೀಯ, ಅಂದಿಗೆ ನಿನಗೆ ದೊಡ್ಡ ನಮಸ್ಕಾರ ಅಂತ. ಹಸಿವು ನೀರಡಿಕೆ ಮಾಡಿಸುವುದಕ್ಕೇನೆ ನಮೋ ನಮಃ. ಹಸಿವು ನೀರಡಿಕೆ ಎರಡೂ ಕೂಡ ಅದು ನಿನ್ನದೇ, ನೀನೇ ಕೊಟ್ರೆ ನಮಗೆ ಹಸಿವಾಗುತ್ತೆ. ಅಗ್ನಿ ಭಸ್ಮಕ ಅಂತ ಒಂದು ರೋಗ ಇದೆ, ಕೆಲವೊಂದ್ಸರ್ತಿ ನೀರಿದ್ದಕ್ಕೂ ಹಾಗಾಗುತ್ತೆ, ಬಾಯಾರಿಕೆ ಆಗುತ್ತೆ. ಎಷ್ಟು ಕೊಡಗಟ್ಲೆ ನೀರು ಕುಡಿದ್ರು ಕೂಡ ಗಂಟ್ಲಲ್ಲಿ ನೀರು ಸಾಕು ಅಂತ ಅನ್ಸುದಿಲ್ಲ, ಬೇಕು ಅನ್ಸುತ್ತೆ. ಆದ್ರೆ ಹೊಟ್ಟೆ ಒಡೆದು ಹೋಗುವಷ್ಟು ಕೆಲವೊಮ್ಮೆ ಪರಿಣಾಮ ಬೀರುತ್ತೆ. ಅದೇನು ಅಂತ ನಮಗೆ ತಕ್ಷಣ ಅರ್ಥ ಆಗುದಿಲ್ಲ, ಆದ್ರೆ ನೀರು ಬೇಕು ನೀರು ಬೇಕು ನೀರು ಬೇಕು ಅಂತ ಅನಿಸ್ತಾ ಇರುತ್ತೆ. ಇದು ಒಂಥರದ ಸಮಸ್ಯೆ. ಇನ್ ಕೆಲವರಿಗೆ ತಿನ್ನೋ ಸಮಸ್ಯೆ, ತಿಂತಾನೆ ಇರ್ತಾರೆ, ಏನ್ ಸಿಗ್ಲಿ ಯಾವುದನ್ನು ಬಿಡಲ್ಲ. ಅದು ಬಂದ್ರೆ ಅದು ಕೊಡಿ, ಇದು ಬಂದ್ರೆ ಇದು ಕೊಡಿ, ಎಲ್ಲವನ್ನು ತಿಂತಿರ್ತಾರೆ. ಹೊಟ್ಟೆಯಲ್ಲಿ ಎಲ್ಲಿ ಹೋಗಿ ಅದು ಜೀರ್ಣ ಆಗಿ ಭಸ್ಮ ಆಗಿ ಹೋಗುತ್ತೆ ಗೊತ್ತಾಗಲ್ಲ. ಇದಕ್ಕೆ ಭಸ್ಮಕ ಅಂತ ಕರೀತಾರೆ. ಹೀಗಿರುವ ಈ ದೋಷವನ್ನ ಅವಳೇ ನಮ್ಮಲ್ಲಿ ನಿಂತು ಪರಮಾತ್ಮನ ಸಹಕಾರದ ಜೊತೆಗೆ ನಮ್ಮ ಕ್ಷುಧೆಯನ್ನ, ಕ್ಷುತ್ ಮತ್ತು ಪಿಪಾಸ ಅಂತ ದೋಷ, ಅದು ಕ್ಷುತ್ನ ಕ್ಷುತ್ ಪಿಪಾಸಾದ ತಗೊಂಡು ಕ್ಷುಧಾ ಅಂತ ಆಗ್ಬಿಡಿದೆ. ಕ್ಷುತ್ ಪಿಪಾಸ ಸೇರಿ ಕ್ಷುಧ ಅಂತ ಆಗಿದೆ. ಕ್ಷುತ್ ಪಿಪಾಸ ಅಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಂತ ಅಲ್ಲಿ ಕೇಳುದು. ಕ್ಷುತ್ ಪಿಪಾಸ ಅಮಲಾಂ, ಅಮಲಾಂ ಕ್ಷುತ್ ಪಿಪಾಸ ಅಮಲಾಂ ಜ್ಯೇಷ್ಠಾಂ ನಾಶಯಾಮಿ. ಕ್ಷುತ್ ಪಿಪಾಸ ಅದು ಅಮಲವಾಗ್ಬೇಕು. ಯಾವ್ದ್ಯಾವ್ದು ಹಸಿವಾಗಿ ಬಿಟ್ರೆ ಅದು ಕ್ಷುತ್ ಪಿಪಾಸ ಮಲಾಂ ಜ್ಯೇಷ್ಠಾಂ ಅಲ್ಲ. ಆಕಾರ ಅದು ಅಕಾರದೊಂದಿಗೆ ಸೇರ್ಕೊಂಡಿದೆ. ಅಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ. ಅದು ವಸ್ತುತಃ ಜ್ಯೇಷ್ಠ ಲಕ್ಷ್ಮಿ ಅಂತ ಹೇಳ್ತಾರೆ. ನಾನು ಆ ಅಂಶದಲ್ಲಿ ಹೇಳ್ಬೇಕಾದ್ದು ಇಲ್ಲಿ ನಾನು ಅಮಲ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಿದೆ. ಅಲ್ಲಿ ಕರೆಕ್ಟ್, ಅದು ಮಲವೇ. ಕ್ಷುತ್ಪಿಪಾಸ ಮಲವೆನಿಸಿದಂತಹ ಜ್ಯೇಷ್ಠೆಯನ್ನ ನಾಶಯಾಮಿ. ಇದೇ ಕಾರಣಕ್ಕೆ ಯಾವುದು ಕೆಟ್ಟ ಹಸಿವು, ಯಾವುದು ತಾಮಸ ಹಸಿವು, ಯಾವುದು ಭೌತಿಕ ಮತ್ತು ಬೌದ್ಧಿಕವಾದ ದಾರಿದ್ರ್ಯವನ್ನು ಹೆಚ್ಚಿಸುತ್ತೋ, ಅಂದ್ರೆ ಬೌದ್ಧಿಕ ಅಂತಂದ್ರೆ ದುಡಿಬೇಕು. ಯಾಕೆ ದುಡಿಬೇಕು ಅಂತಂದ್ರೆ ಕೂಡಿಡ್ಬೇಕು ಅಂತ. ಯಾಕೆ ಅಂತ ನಾಳೆದ ಪ್ಲಾನೇ ಇಲ್ಲ, ತಿನ್ಲಿಕ್ಕೂ ಟೈಮ್ ಇಲ್ಲ, ಅಷ್ಟು ದುಡಿಯುವುದು. ಅದು ಒಂಥರ ದಡ್ಡ ಪಿಪಾಸ. ಏನೇನೋ ಉಪಾಸನೆಗಳಲ್ಲಿ ಕೆಲವೊಂದ್ಸರ್ತಿ ಜ್ಯೇಷ್ಠಾಲಕ್ಷ್ಮಿ ಅಂತ ಏನೇನೋ ಮಾಡ್ತಾರೆ, ಎಷ್ಟು ಶಾಸ್ತ್ರೀಯ ಅನ್ನೋದು ಗೊತ್ತಿಲ್ಲ. ಆದ್ರೆ ಅದು ಜ್ಯೇಷ್ಠ ಅಲಕ್ಷ್ಮಿ. ಅದು ಅಲಕ್ಷ್ಮಿಯನ್ನೇ ಯಾವತ್ತೂ ಕೂಡ ಉಪಾಸನೆ ಮಾಡಿ, ಲಕ್ಷ್ಮಿಯನ್ನೇ ಏಕವಾಗಿ ಉಪಾಸನೆ ಮಾಡಬಾರ್ದು. ಅದು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದಾಗ್ಲೇ ಏಕವಾಗಿ ಅದು ಜ್ಯೇಷ್ಠ ಆಗುತ್ತೆ.
ಕಲಿ ಇಂದ ಕೂಡಿದ, ಕಲಿಯ ಹೆಂಡತಿ ಜ್ಯೇಷ್ಠ, ಅವಳ ಹೆಸರು ಲಕ್ಷ್ಮಿ ಅಂತ. ಜ್ಯೇಷ್ಠ ಅಂತ ಜ್ಯೇಷ್ಠ ಅಂತ ಅವಳದ್ದೇ ಹೆಸರು, ಯಾಕೆಂದ್ರೆ ಈ ಲಕ್ಷ್ಮಿ ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದವಳು ಅಂತ. ಹಾಗಾಗಿ ಆ ದೃಷ್ಟಿಯಲ್ಲಿ ಇಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ಅವಿದ್ಯೆ ಅಂತ ಅನ್ನೋದು ಒಂದು ರೀತಿಯಲ್ಲಿ ಬೇರೆ, ಕ್ಷುಧ ಅಂತ ಅನ್ನೋದು ಇಲ್ಲಿ ಬೇರೆ. ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅನ್ನೋಲ್ಲಿ ಬಂದ ವಿಷಯಕ್ಕೋಸ್ಕರ ಬಂತು. ಒಟ್ಟಂತೂ ಕ್ಷುಧಾರೂಪದಿಂದ ನಮ್ಮೊಳಗೆ ಹಸಿವು ನೀರಡಿಕೆಗಳನ್ನ, ಬಾಯಾರಿಕೆಗಳನ್ನ ಪರಿಹರಿಸುವ ತಾಯಿಯಾಗಿ ನಿನಗೆ ದೊಡ್ಡ ನಮಸ್ಕಾರ, ದೊಡ್ಡ ನಮಸ್ಕಾರ, ದೊಡ್ಡ ನಮಸ್ಕಾರ, ಮತ್ತೇನು ನಮಸ್ಕಾರವೋ ನಮಸ್ಕಾರ ಅಂತ ಹೀಗೆ ಸ್ತೋತ್ರ ಮಾಡಿದ್ದಾರೆ. ಮುಂದೆ ಹೋಗ್ಲಿ. ಯಾ ದೇವಿ ಸರ್ವಭೂತೇಷು ದಯಾ ಛಾಯಾರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಛಾಯಾ ಅಂದ್ರೆ ನೆರಳು. ಇದು ಒಂದು ರೀತಿಯಲ್ಲಿ ಅವಿದ್ಯೆಯ ಇನ್ನೊಂದು ಮುಖ. ಗೊತ್ತಿದ್ದು ದಡ್ರಂತೆ ಮಾಡುವಂಥದ್ದು. ಒಂದ್ ಕಡೆ ಬೆಳಕಿರುತ್ತೆ, ಅದರ ಒಟ್ಟಿಗೆ ನೆರಳಿರುತ್ತೆ. ಅರಿವಿದ್ದೆ ಅರಿವು ಗೇಡಿತನ ಬರುವಂತಹ ದುರವಸ್ಥೆ. ಇದು ಅವಳ ಒಂದು ವಿಶೇಷ ರೂಪವೂ ಹೌದು. ಛಾಯಾರೂಪೇಣ ಸಂಸ್ಥಿತ, ಛಾಯೆಯಾಗಿ ನಮಗೆ ರಕ್ಷಕಳಾಗಿ, ಅಥವಾ ರಾತ್ರಿಯಾಗಿ. ಹಗಲು ಅಂತ ಅನ್ನೋದು ಬೆಳಕಾದ್ರೆ, ರಾತ್ರಿ ಅನ್ನೋದು ಛಾಯೆ. ಸೂರ್ಯ ಆ ಕಡೆ ಹೋದಾಗ ಅದರ ಇನ್ನೊಂದು ಭಾಗದ ಛಾಯೆ ನಮಗೆ ಕತ್ತಲೆ. ಹಾಗಾಗಿ ರಾತ್ರಿ ರೂಪದಿಂದ ನಮಗೆ ಬೆಳಕನ್ನು ಚೆಲ್ಲುವವಳು. ರಾತ್ರಿ ಧ್ಯಾನ ದೇವತಾ. ರಾತ್ರಿ ಅನ್ನೋದು ಧ್ಯಾನಕ್ಕೆ ಸಂಬಂಧಪಟ್ಟ ದೇವತೆ. ಆದ್ರೆ ದುಷ್ಟರಿಗೆ, ದುಷ್ಕೃತಿಗೆ ಕಾಲ ಅದು. ಅವರು ಅವರವರ ಸ್ವಭಾವಕ್ಕೆ ತಕ್ಕಂತೆ ಎಲ್ಲಾ ಕಾಲಗಳನ್ನು ಬಳಸ್ಕೊಳ್ತಾರೆ. ಈಗ ಅಮಾವಾಸ್ಯೆ ತುಂಬಾ ಒಳ್ಳೇದು, ಆದ್ರೆ ದುಷ್ಟರದನ್ನ ದುರ್ವ್ಯವಹಾರಗಳಿಗೋಸ್ಕರ, ಕೃತ್ಯಗಳನ್ನ ಕೆಟ್ಟದಾಗಿ ಪ್ರಯೋಗಿಸಲಿಕ್ಕೋಸ್ಕರ ಬಳಸಿಕೊಳ್ತಾರೆ. ವಸ್ತುತಃ ಅದು ತುಂಬಾ ಒಳ್ಳೆಯ ತಿಥಿಗಳಲ್ಲಿ ಬಹಳ ಒಳ್ಳೆಯದದು. ಅದರಲ್ಲಿ ಆ ದಿವಸದಲ್ಲೆಲ್ಲ ಜಪ ಅನುಷ್ಠಾನ ಜಾಸ್ತಿ ಮಾಡಿದ್ರೆ ಹೆಚ್ಚು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಮಂತ್ರದ ಆ ಸಿದ್ಧಿಯ ಉಲ್ಲೇಖಗಳನ್ನ ಅಮಾವಾಸ್ಯೆಗೆ ಸೇರಿಸಿ ಹೇಳ್ತಾರೆ ಅದನ್ನ ಶಾಸ್ತ್ರಗಳಲ್ಲಿ. ಹಾಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಸಿ ಪಿತೃಗಳೆಲ್ಲ ವಿಶೇಷ ತೃಪ್ತರಾಗಿ ವರ ಕೊಡುವಂತಹ ಸಂದರ್ಭ ಆದ್ರಿಂದ ಅದು ವಿಶೇಷ ಫಲಕಾರಿ ಅಂತ. ಹಾಗಾಗಿ ಇಲ್ಲಿ ಛಾಯಾರೂಪದಲ್ಲಿ, ರಾತ್ರಿ ರೂಪದಲ್ಲಿ ನಮಗೆ ರಕ್ಷಣೆಯನ್ನ ಕೊಡುವವಳು. ರಾತ್ರಿ ಆಗದೇ ಇದ್ರೆ ನಾವು ಬೆಳಿಗ್ಗೆ ಮರುದಿವಸ ಖುಷಿಯಾಗಿ ಇರ್ತಿರ್ಲಿಲ್ಲ. 24 ಗಂಟೆ ಬೆಳಕಿದ್ರೆ ಕತೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದಾಗಿ ಛಾಯಾರೂಪದಲ್ಲಿ ಕತ್ತಲೆಯನ್ನು ಒದಗಿಸಿ, ಹೊರಗಿನ ಕತ್ತಲೆಯನ್ನು ಒದಗಿಸಿ ನಮಗೆ ಆನಂದವನ್ನ ಕೊಟ್ಟವಳು. ಹಾಗಾಗಿ ಅಂತಹ ತಾಯಿಗೆ ಮತ್ತೆ 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 ನಮಸ್ಕಾರ ಅಂತ ತಿಳಿಸ್ಲಿಕ್ಕೋಸ್ಕರ ಬರಬೇಕು. ಖಂಡಿತ ಬರಬೇಕು, ಬಂದೇ ಬರಬೇಕು. ನೀವು ಬರಲಿಲ್ಲ ಅಂದ್ರೆ ಅಷ್ಟೇ, ಕಾಯ್ತಾ ಇರ್ತೀವಿ ನಾವು, ಊಟನೇ ಮಾಡಲ್ಲ ಅಂತ ಹೇಳುವ ಹಾಗೆ ಆ ಛಾಯಾರೂಪಳಾಗಿದ್ದಂತಹ ತಾಯಿಗೆ 3 ಕ್ರಮದಲ್ಲಿ ನಮಸ್ಕಾರ ಮಾಡಿ, ಅದರ ನಮಸ್ಕಾರದಲ್ಲಿ ತಾತ್ಪರ್ಯ ಇದೆ. ಇದೆಲ್ಲ ಕಡೆಗೂ ಸಮಾನ ಅನ್ವಯ. ಪ್ರಸನ್ನತೆಯ ದೃಷ್ಟಿಯಿಂದ ಇದನ್ನು ಹೇಳಿದ್ದು. ನಾರಾಯಣ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ಅವಳೇ ಶಕ್ತಿ ರೂಪದಿಂದ ಇದ್ದಾಳೆ. ಹಾಗಾಗಿ ಅಂತಹ ತಾಯಿ ಸಾತ್ವಿಕ ಶಕ್ತಿ, ರಾಜಸ ಶಕ್ತಿ ಮತ್ತು ತಾಮಸ ಶಕ್ತಿ, ಅನೇಕ ದೇವತಾ ಶಕ್ತಿಗಳಿದ್ದಾವೆ. ಅದರಲ್ಲಿ ಕೆಲವು ಸಾತ್ವಿಕ ಉಪಾಸನೆಯಿಂದ ಒಲಿಯುವಂತಹ ಶಕ್ತಿಗಳು, ಕೆಲವು ರಾಜಸ ಉಪಾಸನೆಯಿಂದ ಒಲಿಯುವ ಶಕ್ತಿಗಳು, ಕೆಲವು ತಾಮಸ ಶಕ್ತಿಗಳು, ಇನ್ನು ಕೆಲವು ಅತಿ ನೀಚ ಇರುತ್ತೆ. ತಾಮಸವನ್ನು ದಾಟಿ ಹೋದ ಕೇವಲ ಪರಮ ಸ್ವಾರ್ಥ ಮಾತ್ರ ಇರುತ್ತೆ. ಅಂಥ ಶಕ್ತಿಯನ್ನು ಸೇರಿಸಿ ಅವುಗಳಲ್ಲೂ ಕರ್ಮಕ್ಕನುಗುಣವಾಗಿ ವ್ಯಕ್ತಿಯಲ್ಲಿ ನಿಂತು ಅವರಿಗೆ ಬೇಕಿರುವ ತತ್ಕಾಲದ ಫಲಗಳನ್ನು ಕೊಟ್ಟು ರಕ್ಷಿಸುವಂಥವಳು. ಅವರಿಗೆ ಆ ಫಲ ಸಿಕ್ಕಿದ್ರೆ ಅವರು ಈ ಉಳಿದದ್ದಕ್ಕೆ ಬರಲ್ಲ. ಅವರಿಗಲ್ಲಿ ಸಿಗದೇ ಇದ್ರೆ ಅವ್ರು ಇಲ್ಲಿಗೆ ಬರ್ತಾರೆ. ಈ ಸಾತ್ವಿಕವಾದ ಮಂತ್ರಗಳದ್ದೇ ದುರ್ಬಳಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಅವ್ರಿಗೆ ಅಲ್ಲಿ ಕೊಟ್ರೆ ನಾವು ಕ್ಷೇಮ. ಕೆಲವು ಪ್ರಾಣಿ, ಈಗ ಹೊಲಸು ವಸ್ತುಗಳನ್ನು ಕೆಲವು ಪ್ರಾಣಿಗಳು ತಿಂತಾವೆ ಅಂದ್ರೆ ಅದಕ್ಕೆ ಪ್ರಕೃತಿ ಹಾಗೆ ವ್ಯವಸ್ಥೆ ಮಾಡಿದ್ರಿಂದ ಏನ್ ಲಾಭ ಅಂದ್ರೆ, ಒಂದು ಪ್ರಕೃತಿಯಲ್ಲಿ ಅದು ಕಮ್ಮಿ ಆಗುತ್ತೆ ಹೊಲಸು. ಎರಡನೇದು, ಅದು ಇದನ್ನೇ ತಿನ್ಲಿಕ್ಕೆ ಬಂದ್ರೆ ನಮ್ಗೆ ಆಹಾರ ಇರ್ತಿರ್ಲಿಲ್ಲ. ಮರ ಗಾಳಿ ಬಿಟ್ರೆ ನಾವು ಉಸಿರಾಡ್ತೇವೆ.
ನಾವು ಉಸಿರಾಡಿದ್ರೆ ಮರ ಉಸಿರಾಡುತ್ತೆ, ತನಗೆ ಬೇಕಾದದ್ದು ಸಿಗುತ್ತೆ ಅದಕ್ಕೆ. ಹಾಗೆ ಪ್ರಕೃತಿಯಲ್ಲಿ ಜೀವೋ ಜೀವಸ್ಯ ಜೀವನಂ ಅಂತ ಒಂದು ವ್ಯವಸ್ಥೆ ಮಾಡಿರುವುದರಿಂದ ಸಾತ್ವಿಕವಾದ, ರಾಜಸವಾದ, ತಾಮಸವಾದ ಮೂರು ಶಕ್ತಿಗಳ ಮೂಲಕ ಅವರವರಿಗೆ ಬೇಕಾದ ಸಿದ್ಧಿಯನ್ನ ಅವರವರು ಪಡೆದು ಅಲ್ಲಲ್ಲಿ ತೃಪ್ತರಾಗಿ ಕ್ಷೇಮವಾಗಿ ತಮ್ಮ ತಮ್ಮ ಸಾಧನೆಯನ್ನ ಪಾಪದ ಕೊಡವೋ ಪುಣ್ಯದ ಕೊಡವೋ ಒಟ್ಟು ತುಂಬಿಸ್ಕೊಂಡು ಸಾಕ್ತಾ ಇರ್ತಾರೆ. ಇನ್ನು ಕೆಲವರು ನಾವು ಎರಡೂ ಕಡೆಗಿಲ್ಲ ಅಂತ ಪಾಪ ಪುಣ್ಯ ಎರಡನ್ನೂ ಮಾಡ್ತಾ ಇದೇ ನಿತ್ಯ ಸಂಸಾರದಲ್ಲಿ ಬೀಳುವುದಕ್ಕೋಸ್ಕರ ಇಂತಹ ಮಹಿಮೆಯನ್ನ ಆ ಮೂರು ವಿಭಾಗ ಮಾಡಿ ಅಲ್ಲಲ್ಲಿಗೆ ಅವರವರಿಗೆ ಬೇಕಿರುವ ಶಕ್ತಿಯನ್ನು ಕೊಡ್ತಾಳಲ್ಲ, ನಿನಗೊಂದು ದೊಡ್ಡ ನಮಸ್ಕಾರ. ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ಈ ಸಾತ್ವಿಕ ರಾಜಸ ತಾಮಸ ಅಂತ ಶಕ್ತಿಗಳನ್ನು ವಿಭಾಗ ಮಾಡಿ ಆಯಾ ಶಕ್ತಿಗಳಿಂದ ಅವರವರಿಗೆ ಸಿಗಬೇಕಾದ ಫಲಗಳನ್ನ ತತ್ತತ್ ಕಾಲದಲ್ಲಿ ಕೊಟ್ಟು ಅವರನ್ನ ಆಯಾ ಕೆಲಸಗಳಿಂದ ಫಲಗಳಿಂದ ತೃಪ್ತಿಪಡಿಸಿ ಲೋಕದ ವ್ಯವಸ್ಥೆಯನ್ನ ಹದಗೊಳಿಸಿ ಇಟ್ಟಿದ್ಯಲ್ವಾ, ನಿನಗೆ ದೊಡ್ಡ ನಮಸ್ಕಾರ ಅಂತ ಶಕ್ತಿ ರೂಪದಲ್ಲಿರುವ ಲಕ್ಷ್ಮಿಯನ್ನ ಅಥವಾ ನಾರಾಯಣನ ಸ್ತ್ರೀ ರೂಪವನ್ನ ಇಲ್ಲಿ ಸ್ತುತಿಸಿದ್ರು. ಯಾ ದೇವಿ ಸರ್ವಭೂತೇಷು ತೃಷ್ಣಾ ರೂಪೇಣ ಸಂಸ್ಥಿತ. ತೃಷ್ಣ ಅಂದ್ರೆ ಪಿಪಾಸನೆ. ನಾನಾಗ ಕ್ಷುಧಾ ಅನ್ನೋದಕ್ಕೆ ಅದನ್ನು ಸೇರಿಸ್ಕೊಂಡು ಹೇಳಿದೆ, ಅದನ್ನು ಇಲ್ಲಿ ಜೋಡಿಸ್ಕೊಳ್ಬೇಕು. ಯಾಕಂದ್ರೆ ಪಿಪಾಸ ಆಗದೇ ಇದ್ರೆ ಡಿಹೈಡ್ರೇಷನ್ ಇಂದ ಮನುಷ್ಯ ಅಲ್ಲೇ ಸತ್ತೋಗ್ತಿದ್ದ. ಆದ್ರೆ ಅವನಿಗೆ ತೃಷೆ ಅಂತ ಅನ್ನೋ ಒಂದು ಅನುಭವ ಆಗೋದ್ರಿಂದ ಆಗಾಗ ನೀರ್ ಕುಡಿಬೇಕು ಅಂತ ಅನ್ಸಿ ನೀರ್ ಕುಡಿದ್ರಿಂದ ಯಾಕೆಂದ್ರೆ ರಕ್ತನಾಳಗಳು ಬಂದು ಹೇಳಲ್ಲ ನನಗಿಷ್ಟು ರಕ್ತ ಬೇಕು, ನನಗೆ ಇಷ್ಟು ಪೋಷಕಾಂಶಗಳನ್ನು ತುಂಬಿಸ್ಕೊಂಡು ಹೋಗ್ಲಿಕ್ಕೆ ನೀರಿನ ಪ್ರಮಾಣ ಇಷ್ಟು ಇರಬೇಕು ಅಂತ ಹೇಳಲಿಕ್ಕೆ ಅದು ಗೊತ್ತಾಗಲ್ಲ. ಅದರ ಒಂದು ಸೆನ್ಸ್ ಆಗುದೇ ನಮಗೆ ಬಾಯಾರಿಕೆ. ಅದು ಕಮ್ಮಿ ಆಗಿದೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಊಟದಲ್ಲಿ ಅಂತ ಗೊತ್ತಾಗುದೇ ಬಿಕ್ಕಳಿಕೆ. ಅದರಿಂದಾಗಿ ಇವೆರಡೂ ಕೂಡ ವರ. ಅಯ್ಯೋ ಬ್ಯಾರಿಕೆ ಆಗುತ್ತೆ ಅಂತ ಬೊಬ್ಬೆ ಹೊಡೆದ್ರೆ ಬ್ಯಾರಿಕೆ ಆಗದೆ ಇದ್ರೆ ಸತ್ತೋಗ್ತಿದ್ದಿ, ನಂಗೆ ಬ್ಯಾರಿಕೆ ಆಗ್ಬಾರ್ದು ಅಂತ ವರ ಕೇಳಿದ್ರೆ ಬದುಕಲ್ಲ ಅಂತ ಅರ್ಥ ನೀನು. ಹಾಗಾಗಿ ತೃಷ್ಣಾರೂಪದಿಂದ ಬಾಯಾರಿಕೆ ಆಗಿ ಆ ಮೂಲಕ ನೀರು ಕುಡಿದು ದೇಹಕ್ಕಾಗಬಹುದಾದ ಅನಾಹುತವನ್ನ ತಪ್ಪಿಸುವ ಕೆಲಸವನ್ನ ನೀನು ಮಾಡುತ್ತೆ. ಆದ್ರಿಂದಾಗಿ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾರೆ. ಅದರ ಜೊತೆಗೆ ತೃಷ್ಣ ಅಂದ್ರೆ ಇನ್ನೊಂದು ಕೆಟ್ಟ ರೀತಿಯ ತೃಷೆ. ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸ ಮುದಾಹೃತಂ, ಇನ್ನೊಬ್ಬರ ಏಳಿಗೆಯನ್ನ ಹಾಳ್ಗೆಡಬೇಕು ಅಂತ ಬಯಸುವಂತಹ ಬಾಯಾರಿಕೆ ಏನಿದೆ, ತೃಷ್ಣ ಅಂತಂದ್ರೆ ಕೆಟ್ಟ ಆಸೆ ಅಂತ ಅರ್ಥ. ಈ ಆಸೆ ಅನ್ನೋದು ಮತ್ತೆ ತೃಷ್ಣ ಅಂದ್ರೆ ಆಸೆ ಅನ್ನುವ ಅರ್ಥದಲ್ಲೂ ಪ್ರಯೋಗ ಮಾಡುತ್ತಾರೆ. ಆಸೆ ಸಾತ್ವಿಕವಾದದ್ದು ಇದೆ. ಇನ್ನು ಬೆಳಿಬೇಕು, ನಾನು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಭಕ್ತಿ ಮಾಡ್ಬೇಕು, ದೇವರನ್ನ ಇನ್ನು ಹೆಚ್ಚು ತಿಳ್ಕೊಳ್ಬೇಕು, ಒಳ್ಳೆ ಆಸೆ. ಇನ್ನೂ ಹೆಚ್ಚು ದುಡ್ಡು ಮಾಡ್ಬೇಕು, ಹೇಗಾದ್ರೂ ಮಾಡಿ ಅದರ ಒಂದು ಗುರಿಯನ್ನು ಮುಟ್ಟಬೇಕು, ಇದು ಒಂಥರದ ಆಸೆ, ರಾಜಸ. ಯಾರು ಬೆಳಿಬಾರ್ದು, ನಾನ್ ಮಾತ್ರ ಬೆಳಿಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಪರಸ್ಯ ಉತ್ಸಾದನ ಅಂತ ಮಾಡುವಂಥದ್ದು ಮೂರನೇ ತರದ ಆಸೆ. ಈ ಮೂರೂ ಆಸೆಗಳನ್ನ ಆಯಾ ವ್ಯವಸ್ಥೆಯಲ್ಲಿ ನಿಲ್ಲಿಸಿ ಅವರವರಿಗೆ ಬೇಕಾದ ಆಸೆಯನ್ನ ಕೊಟ್ಟು ಆಸರೆ ಆಗಿದ್ಯಲ್ವಾ, ನನಗೊಂದು ದೊಡ್ಡ ನಮಸ್ಕಾರ ಅಂತ ಮತ್ತೆ ಆ ತೃಷ್ಣಾ ಸ್ವರೂಪಳಾಗಿ ಇದ್ದು ನಮ್ಮನ್ನ ರಕ್ಷಿಸುವವಳು. ಯೋಚನೆ ಮಾಡಿ, ಇಷ್ಟು ಜೀವರಾಶಿಗಳು ಬದುಕಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬದುಕಬೇಕೆಂಬ ಆಸೆ. ಕೋಮಕ್ಕೆ ಹೋದವನು ಕೆಲವೊಮ್ಮೆ ವಾಪಸ್ ಬರಲ್ಲ, ಯಾಕೆಂದ್ರೆ ಅವನಿಗೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಯಾವಾಗ ಬರ್ತಾನೆ ಅಂದ್ರೆ ಕೋಮದಿಂದ ವಾಪಸ್ಸು, ಒಳಗಿನಿಂದ ಅವನು ಹೋರಾಡ್ಬೇಕು, ನನಗ್ ಬದುಕಬೇಕು ಅಂತ ಒಳಗಿನಿಂದ ಅವನಿಗೆ ಛಲ ಹುಟ್ಟಿದ್ರೆ ಮಾತ್ರ ನಮ್ಮ ಮದ್ದು, ನಮ್ಮ ಈ ಬೇರೆ ಬೇರೆ ತರದ ವೈದ್ಯಕೀಯ ಪ್ರಶಿಕ್ಷಣ ಅಂದ್ರೆ ವ್ಯವಸ್ಥಾ ವರ್ಗಗಳೆಲ್ಲ ಪ್ರೊಸೀಜರ್ಗಳೆಲ್ಲ ವರ್ಕೌಟ್ ಆಗುದು ಯಾವಾಗ ಅಂದ್ರೆ ವ್ಯಕ್ತಿಗೆ ಒಳಗಿನಿಂದ ನಾನು ಬದುಕಬೇಕು ಅಂತ ಇರಬೇಕು. ನಾನೇನನ್ನು ಆಸೆ ಪಡುವುದಿಲ್ಲ ಅನ್ನೋದೊಂದು ಆಸೆ ಅಲ್ವಾ. ಬದುಕಬೇಕು ಅನ್ನೋ ಆಸೆ ಇದ್ರೆ ಮಾತ್ರ ಮನುಷ್ಯ ಜೀವಂತವಾಗಿದ್ದಾನೆ ಅಂತ ಅರ್ಥ. ಬದುಕಬೇಕು ಅನ್ನೋ ಆಸೆ ಇಲ್ಲ ಅಂದ್ರೆ ಅವನು ಹೆಣ. ನನಗೇನ್ ಬದುಕಬೇಕು ಅಂತ ಇಲ್ಲ ಅಂತ ಬಾಯಲ್ಲಿ ಹೇಳ್ತಿರ್ತಾನೆ ಅಷ್ಟೇ. ಯಾರಾದ್ರೂ ಹೊಡೆದ್ರೆ ಸಿಟ್ಟು ಬರುತ್ತೆ, ಯಾಕೆ ಹೊಡೆದಿ ಅಂತ ಕೇಳ್ತಾನೆ. ಅಲ್ಲ, ನಿಂಗೆ ಬದುಕಬೇಕು ಅಂತ ಆಸೆ ಇಲ್ಲ, ಮತ್ತೇನ್ ಸಾತ್ರ ಸಾಯಿ ಅಂತ ಹೊಡೆದೆ. ಅದೇ ಹೇಗಾಗುತ್ತೆ? ಸುಮ್ನೆ ಹೇಳ್ತಿರ್ತೇವೆ ಆವಾಗ ಏನಾದ್ರು ಡೈಲಾಗ್, ನಾಲ್ಕು ಚೆನ್ನಾಗಿ ಸಮಾಧಾನ ಆಗ್ಬೇಕು, ನಾವು ದೊಡ್ಡವರು ಅಂತ ಅನ್ಸ್ಕೊಳಿಕ್ ಏನೋ ಹೇಳ್ತೀವಿ, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಹೊಡೆಯುದಾ ಅಂತ ವಾಪಸ್ ಬೈತಾನೆ. ಆದ್ರೆ ಆಸೆ ಅನ್ನೋದು ಮನುಷ್ಯನ ದೊಡ್ಡ ಬದುಕಲಿಕ್ಕೆ ಬೇಕಿರುವ ಶಕ್ತಿ. ಅದು ಜಿಜೀವಿಷೇ ಶತಂಗ್ ಸಮಾಹ. ಜಿಜೀವಿಷೇ ಇಚ್ಛೆಯಿಂದ ಬದುಕಬೇಕು, ಇಚ್ಛಾಪೂರ್ವಕವಾಗಿ ಬದುಕಬೇಕು.
ಅದೇ ಒಂದು ಆಸೆ. ಆ ಆಸೆ ಇಲ್ಲದೆ ಇದ್ರೆ 100 ಕಾಲ ಬಾಳಪ್ಪ ಅಂತ ದೊಡ್ಡವರು ಹೇಳುದು ಯಾಕೆಂದ್ರೆ 100 ಕಾಲ ಬಾಳ್ಬೇಕು ನಮಗೂ ಆಸೆ ಇರಬೇಕು. ಆ ಆಸೆ ಬಂದ್ರೆ ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದ್ರೆ ಮನುಷ್ಯ ಹೆಣ. ಮನುಷ್ಯನಿಗೆ ಆಸೆ ಅನ್ನೋದೊಂದು ವರ, ಅತಿಯಾದ್ರೆ ಶಾಪ. ಇಲ್ಲಿ ಆಸೆ ಅನ್ನೋದು ಬೇಕೇ ಬೇಕು ಅನ್ನೋದಕ್ಕೋಸ್ಕರ ನಮೋ ನಮಃ. ಆದ್ರೆ ಆಸೆ ಮತ್ತೆ 3 ತರ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮಸ್ತಸ್ಸೆ 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 ನಮೋ ನಮಃ. 3 ತರದ ಸಾತ್ವಿಕವಾದ ಬೆಳವಣಿಗೆಗೋಸ್ಕರ ಬಯಸುವಂತದ್ದು. ಹೇಗೋ ಅಂತ ಎಂಜಾಯ್ ಮಾಡ್ಬೇಕು, ಸುಖವಾಗಿರ್ಬೇಕು, ಧೂಮ್ ಧಾಮ್ ಆಗಿರ್ಬೇಕು ಅಂತ ಅನ್ನುವಂಥದ್ದು ಒಂದ್ ತರದ ಆಸೆ. ನಾಳೆ ಇದೆಯೋ ಇಲ್ವೋ, ಕಲ್ಹೋ ನಹೋ, ಇವತ್ತು ಎಂಜಾಯ್ ಮಾಡಿ ಅನ್ನುವಂಥದ್ದೊಂದು. ನನಗಂತೂ ಸಿಗ್ಲಿಲ್ವಾ, ಯಾರಿಗೂ ಸಿಗಬಾರ್ದು ಅನ್ನೋ ತರದ ಇನ್ನೊಬ್ಬರ ಆಸೆಯನ್ನ ಕೊಲ್ಲುವುದೇ ಆಸೆ. ಅದು ತಾಮಸವಾದ ಆಸೆ. ಈ 3 ತರದ ಆಸೆಗಳನ್ನ ಆಯಾ ವ್ಯಕ್ತಿಗಳ ಸ್ವಭಾವಕ್ಕೆ ತಕ್ಕಂತೆ ಪ್ರಚುರಪಡಿಸುವ ನಿನ್ನ ಈ ತಾಳ್ಮೆಗೆ, ಆಶಾ ಸ್ವರೂಪಕ್ಕೆ ದೊಡ್ಡ ನಮಸ್ಕಾರ ಅಂತ ಹೇಳಿ, ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಕ್ಷಾಂತಿ ಅಂದ್ರೆ ಕ್ಷಮು, ಸಹನೆ, ತುಂಬಾ ಸಹನೆಯಿಂದ ವರ್ತಿಸುವಂತದ್ದು. ಹಿರಣ್ಯಕಶಿಪು ಸಹಿಸಿಕೊಂಡಿದ್ದ, ಆದ್ರೆ ಅವನ ಸಹನೆ ಹಿಂದೆ ಇದ್ದದ್ದು ಇನ್ನೂ ದೊಡ್ಡ ವರ ಪಡೆದು ಲೋಕವನ್ನ ಕ್ಷಯ ಮಾಡುವಂಥದ್ದು. ಇದು ತಾಮಸವಾದ ಸಹನೆ. ಇನ್ನು ಕೆಲವರು ಸಹಿಸ್ಕೊಳ್ತಾರೆ, ದುಡ್ಡು ಬರ್ಲಿ ಆಮೇಲೆ ನೋಡೋಣ, ಈಗ ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ, ಆಮೇಲೆ ಉಂಟಲ್ಲ ದುಡ್ಡು ಬಂದ್ಮೇಲೆ ಏನೋ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಅನ್ನುವಂಥದ್ದು ರಾಜಸ. ಇನ್ನೊಂದು ಸಹಿಸ್ಕೊಳ್ಳೋದು ಭಗವಂತನಿಗೆ ಪ್ರೀತಿ ಆಗ್ಲಿ, ತಪಸ್ಸು ಅಂತ ಅನ್ನೋದು ದೇವರು ಕೊಟ್ಟಂತ ಒಂದು ದೊಡ್ಡ ಅನುಕೂಲ. ಕಷ್ಟ ಬಂತು ಅಂದ್ರೆ ಅವನೇ ಕೊಟ್ಟದ್ದು, ಅವನೇ ಕಳೀತಾನೆ ಅಂತ ಗೊತ್ತಿದ್ದು ಸಹಿಸಿಕೊಳ್ಳುವ ಜ್ಞಾನಪೂರ್ವಕವಾದ ಸಹನೆ ಏನಿದೆ ಅದು ಒಂದು ಕ್ಷಾಂತಿ. ಆ ಕ್ಷಾಂತಿ ಅಂತ ಅನ್ನೋದು ಲಕ್ಷ್ಮಿಯ ಸಾತ್ವಿಕವಾದ ಬೆಳವಣಿಗೆಗೆ ಕಾರಣವಾದಂತಹ ರೂಪ. ಅಂತಹ 3 ರೂಪಗಳನ್ನು ಕೂಡ ನೆನೆದು, ಸಮಾಜದಲ್ಲಿ ಸಹನೆ ಅಂತ ಒಂದು ಇಲ್ಲದೆ ಇದ್ರೆ ನಾವು ಇಂಟಾಲರೆನ್ಸ್ ಅಂತ ಮಾತಾಡ್ತೀವಲ್ಲ, ಅದು ಇಲ್ಲದೆ ಇದ್ದಿದ್ರೆ ಇವತ್ತು ಜಗತ್ತು ಇಷ್ಟು ಬೆಳಿತಾನೆ ಇರ್ಲಿಲ್ಲ. ಅಲ್ಲಲ್ಲಿ ತಾಳ್ಮೆ ತಪ್ತಾ ಇದೆ, ಕೆಲವು ಕಡೆ ಕ್ಷಮೆ ಹೋಗ್ತಾ ಇದೆ. ಆದ್ರೂ ಎಷ್ಟೋ ಜನ ಕ್ಷಮಿಸಿಕೊಂಡದ್ರಿಂದ, ಎಷ್ಟೋ ಜನ ಸಹಿಸಿಕೊಂಡದ್ರಿಂದ, ಎಷ್ಟೋ ಸರ್ತಿ ಎಷ್ಟೋ ಜನ ಎಷ್ಟೋ ವಿಷಯಕ್ಕೆ ಕಾಂಪ್ರಮೈಸ್ ಆದದ್ರಿಂದ, ಕೆಲವು ವಿಷಯಕ್ಕೆ ಅಂದ್ರೆ ಕಾಂಪ್ರಮೈಸ್ ಆಗೋದು ಹೆಚ್ಚಿನ ಒಳ್ಳೆಯದಕ್ಕೋಸ್ಕರ ಹೊರತು ಅಂದ್ರೆ ಸಾಮರ್ಥ್ಯ ಇದು ಕಾಂಪ್ರಮೈಸ್ ಆಗ್ತಾರಲ್ಲ ಅದು ಸಹನೆ. ಪೆಡ್ದಿಂದ ಸಹಿಸ್ಕೊಳ್ಳೋದುಂಟಲ್ಲ, ತಾಕತ್ತಿಲ್ಲದೆ ಸಹಿಸ್ಕೊಳ್ಳೋದು, ಅದು ಒಂಥರ ಅನಿವಾರ್ಯ. ಅದರಲ್ಲಿ ಅದು ಗುಣ ಅಂತ ಹೇಳ್ಪಡುವುದಿಲ್ಲ. ಗುಣ ಯಾವುದು ಅಂದ್ರೆ ಸಿಂಹ ಮೊಲವನ್ನ ಕ್ಷಮಿಸಿದ್ರೆ ಅದು ಸಹನೆ, ಅದು ಕ್ಷಮೆ, ಅದು ಕ್ಷಾಂತಿ. ಮೊಲ ಸಿಂಹವನ್ನ ಸಹಿಸ್ಕೊಳ್ಳುವುದು ಅನ್ನೋದು ಕ್ಷಾಂತಿ ಅಲ್ಲ. ಹಾಗಾಗಿ ಅದು ಭ್ರಾಂತಿ, ಭ್ರಾಂತಿ ರೂಪಣೆ ಸಂಸ್ಥಿತ ಅಂತಿದೆ ಮತ್ತೆ. ಆದ್ರಿಂದಾಗಿ ಕ್ಷಮು ಸಹನ ಅನ್ನುವ ಈ ಧಾತುವಿನ ಹಿನ್ನೆಲೆಯಲ್ಲಿ ಹುಟ್ಟಿದ ಈ ಶಬ್ದ ಮನುಷ್ಯನ ಬದುಕನ್ನು ಉಳಿಸಿದ್ದೇ ಅದು. ಇಷ್ಟು ಒಬ್ರಿಗೊಬ್ರು ಸಹಕಾರ ಕೊಟ್ಟುಕೊಂಡು ಬೇಕೋ ಬೇಡೋ, ನಾಳೆಗಾದ್ರೂ ಅವ್ನು ಬೇಕಾಗತ್ತೆ ಅನ್ನೋ ಆಸೆಗಾದ್ರೂ ಇವತ್ತು ಸಹಿಸ್ಕೊತಾನೆ ಅವನ ಮಾತು. ನಾಳೆ ಇವತ್ತು ಅವನು ನನ್ನ ಕ್ಲಾಸ್ ತಗೊಂಡಿದ್ದಾನೆ, ನಾಳೆನೂ ತಗೋಬೇಕು ಅಂತಂದ್ರೆ ನಾನು ಅವನಿಗೆ ಇವತ್ತು ಮತ್ತೆ ಏನಾದ್ರೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅವನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ಇರೋದಿಲ್ಲ, ಆದ್ರೆ ನಾಳೆ ಅವನು ತಗೊಳ್ಳೇಬೇಕಾಗಿದೆ. ಅದಕ್ಕೋಸ್ಕರ ಆದ್ರೂ ಸಹಿಸ್ಕೊಂಡು ಅವನ ಹತ್ರ ನಡ್ಕೊಳ್ಳೋದು ಅಂತ ಏನಿದೆ, ಇದು ಒಂದು ರೀತಿಯ ಕ್ಷಾಂತಿ. ಆದ್ರೆ ಇದು ಅರ್ಥಪೂರ್ಣವಾದಾಗ ಗುಣವಾಗುತ್ತೆ, ಬಲವಾಗುತ್ತೆ, ತಪಸ್ಸಾಗುತ್ತೆ. ಅರ್ಥಪೂರ್ಣ ಅಲ್ಲದೆ ಕೇವಲ ತಾತ್ಕಾಲಿಕ ಯೋಚನೆ ಆದಾಗ ಅದು ಒಂದು ರಾಜಸವಾಗುತ್ತೆ. ಏನೋ ಎಜೆಂಡಾ ಇಟ್ಟುಕೊಂಡು ಇದಕ್ಕಿಂತ ದೊಡ್ಡದನ್ನು ಪಡಿಲಿಕ್ಕೋಸ್ಕರ ಒಂದು ದುರುಳ ಮನಸ್ಥಿತಿಯಲ್ಲಿ ಅದನ್ನು ಮೀರಿ ನಿಲ್ಲುವಂಥದ್ದೇನಿದೆ ಅದು ತಾಮಸವಾದ ಕ್ಷಾಂತಿ ಅಂತ ಅನ್ಸುತ್ತೆ. ಹೀಗೆ 3 ರೀತಿಯ ಕ್ಷಾಂತಿಯನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತೆ ನಾಳೆ ಅಂದ್ರೆ ಮುಂದಿನ ವಾರದಲ್ಲಿ ಈ ಮಂತ್ರಗಳ ಅನುಸಂಧಾನವನ್ನು ಮುಂದುವರೆಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.